ಅವನಪ್ಪ ಆಯ್ತು ಬಿಟ್ಟ ಅಂತ ಹಂಗೆ ಇರ್ಲಿ ಅದು ಯಾಡ್ ಬಿಡ್ತಾರೆ ನೋಡಿ ಮುಕ್ಕಿಗೆ. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋದಲ್ಲಿ ಮಗು ಮತ್ತು ಅಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ಫೈನಲಿ ಹಾಸ್ಪಿಟಲಿಂದ ತುಂಬಾ ಖುಷಿ ಆಗ್ತಿದೆ. ಸೊ ಬರಮಾಡೋಕ್ಕೆ ನಾವು ಒಂದು ಚಿಕ್ಕದಾಗಿ ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡ್ಕೊಂಡ್ವಿ ಈ ರೀತಿಯಾಗಿ. ಯಾರು ಮಾಡಿರೋದು ಇದು? ಪ್ರಿನ್ಸಿ ಮಾಡಿರೋದು ತಂಗಿ ಪಾಪುಗೋಸ್ಕರ. ತಂಗಿ ಪಾಪುಗೋಸ್ಕರ ಇದು ಮಾಡಿರೋದು. ಪ್ರಿನ್ಸಿ ಹಾಗೆ ಕೆಂಪು ಕೂಡ ಮಾಡಿಟ್ಟಿದ್ವಿ. ಬರ್ತಾರೆ, ಯಾವುದೇ ಟೈಮಲ್ಲಿ ಬರ್ಬೋದು. ಮತ್ತು ಆವಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಳಗಡೆ ಹೋಗಿ ಕರ್ಕೊಂಬರೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಅಮ್ಮ ಅಡುಗೆ ಮಾಡ್ತಾಯಿದ್ರು. ನಾನು ಯಶ್ವಿನ್ನ ನೋಡ್ಕೊತಾ ಇದ್ದೆ. ಯಶ್ವಿನ್ನು ಬಂದು ದೇವ್ರ ಮನೆಗೆ ಹೋಗೋದು, ಹೂವು ಎತ್ಕೊಂಡು ಅಲ್ಲಿರುವಂಥ ಹೂವುಗಳನ್ನ ಆ ರೀತಿಯಾಗಿ ಮಾಡ್ತಾ ಇದ್ದ. ಏನಕ್ಕೆ ಹೋಗಿರೋದು ದೇವ್ರ ಮನೆ ಹತ್ರ? ಏನಕ್ಕೆ ಹೋಗಿರೋದು ದೇವಸ್ಥಾನ ಹತ್ರ? ಮಾಮಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರ್ಸ್ಕೊ. ಹೆಂಗೆ ಮಾಮಿ ಮಾಡಿದ ಗೋಲ್ಡ್. ಇಷ್ಟು ದಿವಸ ಆದ್ಮೇಲೆ ಹೂವಾಗ್ಲು ಮುಟ್ಟಿರೋದು ನಾನು. ಯಾಕಂದ್ರೆ ಇವಾಗ ನೋಡ್ನಲ್ಲ ನಾನು ಮುಟ್ಟಿದ್ದು. ಅಲ್ಲಿ ನೋಡಮ್ಮ, ಹೂವು ಎತ್ಕೊಂಡು ದೇವ್ರಿಗೆ ಇಕ್ಕಕ್ಕೆ ಹೋಗ್ತವನೆ. ಅಲ್ಲಿ ನೋಡಮ್ಮ, ಯಶ್ವಿನ ಅಮ್ಮ ಫೋನ್ ಮಾಡಿದ್ರೆ ಈ ರೀತಿಯಾಗಿ ಮಾತಾಡ್ತಾ ಇದ್ದ. ಅಪ್ಪನ್ಗೆ ಹೇಳ್ತೀನಿ, ಆಚೆ ಐತೆ ಅನ್ಸುತ್ತೆ. ಅವನಪ್ಪ ಆಯ್ತು ಬಿಟ್ಟ ಅಂತ ಕೊಯ್ಯೆಲ್ಲ ಅಯ್ಯೋಯಪ್ಪ ಇದು ನಿಂದೆ ಜಾಸ್ತಿ ಮಾತಾಡ್ತಾರೆ. ಅವ್ರು ಹೇಳ್ತಿರೋದು ಅದೇ. ಅವ್ರು ಎಷ್ಟೊತ್ತು ಕಳಿಸ್ತಾರೆ ನೋಡು. ಅವ್ರು ನುಗ್ಗಿಟ್ಟು ಬಾ. ಎಷ್ಟೊತ್ತು ಬರೋದು ನೀವು ಅಷ್ಟು ದೂರ ಹೋಗ್ಬಿಟ್ಟು? ಏನೇನ ಬೈತಾವ್ರಿ ಕಡೆ. ಈಗ ಬಿಟ್ಲವಲ್ಲ ಯಾಕ ಅಲ್ಲೇ ಕೇಳ್ತಾರೆ. ಕೆಳಗಡೆಯಿಂದ ಬರ್ತಾ ಇದ್ದು. ಯಶ್ವಿನು ಸಾಂಗ್ಸ್ನ ನೋಡ್ತಾ ಇರ್ತಾನೆ. ಅವನಿಗೆ ಒಂದು ಫೇವ್ರೆಟ್ ಸಾಂಗ್ಸ್ ಎಲ್ಲ ಇರುತ್ತೆ. ಆ ಫೇವ್ರೆಟ್ ಸಾಂಗ್ಸ್ ಮಾತ್ರ ಅವ್ನು ಪರ್ಟಿಕ್ಯುಲರಾಗಿ ನೋಡೋದು, ಇಲ್ಲಾಂದರೆ ಅವ್ನು ಟಿ ವಿನೇ ನೋಡೋದಿಲ್ಲ. ಹಾಗೆ ವೆಯ್ಟ್ ಮಾಡ್ತಾಯಿದ್ರಿ. ಯಶ್ವಿನ್ಗೂ ಸ್ನಾನ ಮಾಡಿಸಿದ್ವಿ. ಅಷ್ಟೊತ್ತಿಗೆ ಅವರಮ್ಮ ಮತ್ತು ಮಗು ಬಂತು ಮನೆಗೆ. ಸೊ ನೋಡ್ತಾ ಇದ್ರಲ್ಲ, ಬರಮಾಡ್ಕೊಳೋಕ್ಕೆ ರೆಡಿ ಆಗಿಬಿಟ್ವಿ. ಸೊ ಇವಾಗ ಕೆಂಪು ನೀರು ಆರತಿ ತೆಗಿತಾ ಇದ್ದೀವಿ. ಸೊ
ನನಗಂತೂ ಖುಷಿ ಆಗ್ತಿತ್ತು. ಇವತ್ತು 2ನೇ ಮಗುಗೆ ಕೆಂಪು ನೀರು ಆರತಿ ನಾನೇ ತೆಗಿತಾ ಇರೋದು. ನಮ್ಮ ರೋಡಲ್ಲಿ ಇನ್ನೊಂದು ಮಗು ಆಗಿದೆ. ಸೊ ಫಸ್ಟು ನಮ್ಮ ಮಗು ಹುಟ್ಟಿದೆ, 16th 17th ಇನ್ನೊಂದು ಮಗು ಹುಟ್ಟಿದೆ, ಪೂಜಾ ಅಂತ ನಮ್ಮ ರೋಡಲ್ಲಿರೋದು ಮಗು. ಸೊ ಅವರು ಬಂದಿದ್ದರು, ಅವ್ರಿಗೂ ಕೆಂಪು ನೀರು ಆರತಿ ತೆಗೆದ್ಬಿಟ್ಟು ಮನೆಗೆ ಕಳಿಸಿದ್ವಿ. ಇನ್ನು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೊಂದು 10 ನಿಮಿಷಕ್ಕೆ ನಮ್ಮ ಮನೆಗೂ ನಮ್ಮ ಪಾಪನೂ ಬಂತು. ಸೊ ಫೈನಲಿ ಖುಷಿಯಾಗಿ ಆರತಿ ತೆಗೆದು ಇರೋ ದೃಷ್ಟಿ ಎಲ್ಲ ಹೊಟ್ಟೋಗ್ಲಿ ಅಂತ ಹೇಳಿ ಕೆಂಪು ನೀರು ಆರತಿ ತೆಗಿತಾ ಇದ್ದೀನಿ ನಾನು. ನೀಟಾಗಿ ಆಮೇಲೆ ನೀನು ಓಲ್ಡ್ ಮಾಡ್ಲಿಕ್ಕೆ ಆ ಕಡೆಯಿಂದ ಕೈ ನೀನು ಅಗಲ ಮಾಡಿಕ್ಕೆ ಇದೊಂದು ಬಿಡು ಕಡೆ ಹಂಗೆ ಇಲ್ಲಿ ಬರ ಅಲ್ಲೊಂದು ನಿಲ್ಸ್ಬಿಟ್ಟು ಫೋಟೋ ಸ್ವಲ್ಪ ಆದಮೇಲೆ ನಮಗೆ ಏನಿಸ್ತು ಅಂತ ಹೇಳಿದ್ರೆ ಮಗುನ ಕೆಳಗಡೆ ಮಲಗಿಸಿದ್ರೆ ಯಶ್ವಿನ್ನು ಓಡಾಡ್ತಾ ಇರ್ತಾನಲ್ವ, ಇಲ್ಲ ನಮ್ಮ ಬೆಡ್ ಮೇಲೂ ಅಷ್ಟೇ ಓಡಾಡ್ತಾ ಇರ್ತಾನಲ್ವ, ಅದಕ್ಕೆ ಮಗುಗೆ ಒಂದು ತೊಟ್ಲು ತೊಗೊಂಬರೋಣ ಅಂದ್ಬಿಟ್ಟು ಹೋದ್ವಿ ಈ ರೀತಿಯಾಗಿ. ಸೊ ಇದನ್ನು ನಾವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಬೋದು. ನಾವು ಹೋಗಿ ಇವಾಗ ಸಡನ್ನಾಗಿ ಬೇಕಲ್ವ, ಅದಕ್ಕೆ ನಾವು ರಾಮಮೂರ್ತಿ ನಗರ ಹೋಗಿ ನಮ್ಮಪ್ಪ ತೊಗೊಂಬಂದ್ವಿ. ಹಾಗೆ ಜೊತೆಗೆ ಸ್ವೀಟ್ ಕೂಡ ಇಸ್ಕೊಂಬಂದ್ವಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿರುತ್ತೆ ಈ ಒಂದು ಜೋಕಾಲಿ. ತುಂಬಾ ಚೆನ್ನಾಗಿತ್ತು, ಬಟ್ ಲಿಟಲ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಮತ್ತೆ ಎಷ್ಟು ನೈಟ್ ಆಗ್ತಾ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ ಇದು ಅವ್ರ ತಂಗಿ ಪಾಪು ಅಂದ್ಬಿಟ್ಟು ಹತ್ರ ಹೋಗಿ ಮುತ್ತು ಕೊಡು ಅಂತ ಹೇಳಿದ ತಕ್ಷಣ ಕೊಟ್ಬಿಟ್ಟ. ನಮ್ಗಂತೂ ರಿಯಲಿ ತುಂಬಾ ಅವ್ನು ಯಾವುದೇ ಮಗು ಬಂದ್ರು ಅವನು ಟಚ್ ಕೂಡ ಮಾಡೋದಿಲ್ಲ, ಮತ್ತೆ ದೂರ ತಳ್ಕೊಂಡು ಅವನು ಹೋಗ್ಬಿಡ್ತಾ ಇದ್ದ. ಬಟ್ ಈ ಒಂದು ಅವ್ರ ತಂಗಿ ಪಾಪುಗೆ ಏನ್ ಮಾಡ್ತಿದ್ದಾನೆ ಅಂದ್ರೆ ಹೇಳಿದ ತಕ್ಷಣ ಮುತ್ತು ಕೊಡ್ತಿದ್ದಾನೆ. ಸೊ ಇಟ್ ವಾಸ್ ಇಸ್ ಪ್ರೆಷಿಯಸ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಂಡು ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರೀವಿಯಸ್ ವಿಡಿಯೋಸಿನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಚೆನ್ನಾಗಿರೋ ವೀಡಿಯೋಸು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಹಾಗೆ ನೆಕ್ಸ್ಟ್ ನಾನು ಮಾಮ್ ಟು ಬಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಲಾಸ್ಟಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಕ್ಲಿಪ್ ಬಂದು ಹಾಸ್ಪಿಟಲಿಂದ ಅವರು ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರಲ್ವ,
ಅವಾಗಿಂದು. ಸೊ ಬೇಬಿನ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮ ಪ್ರಿನ್ಸಸ್ ಅಂದ್ಬಿಟ್ಟು. ನಮ್ಮ ಮನೆಗೆ ಪ್ರಿನ್ಸ್ ಕೂಡ ಇದ್ದಾರೆ, ಪ್ರಿನ್ಸಸ್ ಕೂಡ ಇದ್ದಾರೆ. ವೆಲ್ಕಮ್ ಟು ಮೈ ಡಿಯರ್ ಪ್ರಿನ್ಸಸ್. ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.